ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ಇದು ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್ ಕಾರ್ಯಕ್ರಮ ಅಂತ ಹೇಳ್ತಾ, ಸ್ನೇಹಿತರೆ ನಾನು ನಿಮ್ಮ ಜೊತೆ ನನ್ನ ನೆಚ್ಚಿನ ಗೆಳತಿ ಆದಂಥ ಮಂಜುಳಾ ಅಂತ ಹೇಳ್ತಾ, ಕೆಳಗಡೆ ಇವತ್ತಿನ ಕಾರ್ಯಕ್ರಮ ಆದಂತಹ ಬಾಲ್ಯ ಅಮೂಲ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತನ ಕೊಡ್ತಾ, ಕೆಳಗಡೆ ಇವತ್ತಿನ ನಮ್ಮ ಬಾಲ್ಯ ಅಮೂಲ್ಯ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ವೆಂಕಟೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಸ್ನೇಹಿತರೆ, ಇವತ್ತು ಅವರು ಮಾತನಾಡ್ತಿರುವಂತಹ ವಿಷಯ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಕಿವಿ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅದು ಅಂದರೆ, ನಗುವಿನಲ್ಲಿ ಜೊತೆಯಾಗುವ 100 ಜನರಿಗಿಂತ ನೋವಿನಲ್ಲಿ ಜೊತೆಯಾಗುವ ಒಂದು ಮನಸ್ಸು ಶ್ರೇಷ್ಠ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ದೇವದಾಸಿ ಪದ್ಧತಿಯ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಅಂದರೆ ತುಂಬ ಕಡೆ ಈಗಲೂ ಕೂಡ ದೇವದಾಸಿ ಪದ್ಧತಿ ಇನ್ನೂ ಆರಂಭದಲ್ಲೇ ಇದೆ ಅಂತಲೇ ಹೇಳ್ಬೋದು. ಈ ಒಂದು ದೇವದಾಸಿ ಪದ್ಧತಿನ ಮುಕ್ತಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬಾ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದನ್ನ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾದರೆ ತಡ ಹಾಕಿ ಬನ್ನಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಕೇಳಿಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಇವತ್ತು ಯಾವ ವಿಷಯದ ಕುರಿತಾಗಿ ಮಾತನಾಡ್ತಾ ಇದ್ದೀರಾ? ನಾನು ಇವತ್ತು ಬಹಳ ಪ್ರಮುಖವಾಗಿ ಈ ದೇವದಾಸಿ ಪದ್ಧತಿ ನಿಷೇಧ ಕುರಿತಂತೆ ಮಾತಾಡೋಣ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಭಾಗದ ಸುಮಾರು 14 ಜಿಲ್ಲೆಗಳಲ್ಲಿ ಇವತ್ತಿಗೂ ಸಹ ದೇವದಾಸಿ ಪದ್ಧತಿ ಇರತಕ್ಕಂತಹ ವಿಚಾರ ಅಲ್ಲಲ್ಲಿ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡ್ತಕ್ಕಂತ ಈ ಒಂದು ದೇವದಾಸಿ ಪದ್ಧತಿಯ ಯಾವುದೇ ಮಕ್ಕಳು ಒಳಗಾಗದಂತೆ ಆ ಮಕ್ಕಳ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಆ ವಿಚಾರ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ಬೋದು. ಓಕೆ ಸರ್, ಹೇಳಿ ದೇವದಾಸಿ ಪದ್ಧತಿ ಅಂದ್ರೆ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಖಂಡಿತ. ಈಗ ಬಹಳ ಪ್ರಮುಖವಾಗಿ ನಮ್ಗೆಲ್ಲ ನಾವು ಓದುವಾಗ ನಾವೆಲ್ಲ ನಮ್ಮ ಪುಸ್ತಕಗಳಲ್ಲಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಒಂದು ದೇವದಾಸಿ ಪದ್ಧತಿ ಅಂದ ತಕ್ಷಣ ನಮ್ಮ ತಲೆಗೆ ಬರ್ತಕ್ಕಂಥದ್ದು ದೇವರ ಹೆಸರಲ್ಲಿ ಹೆಣ್ಣು ಮಕ್ಕಳನ್ನ ಅಲ್ಲಿ ಶೋಷಣೆ ಮಾಡ್ತಕ್ಕ, ಅದರಲ್ಲಿ ಬಹಳ ಪ್ರಮುಖವಾಗಿ ಲೈಂಗಿಕವಾಗಿ ಶೋಷಣೆ ಮಾಡ್ತಕ್ಕಂತಹ ಒಂದು ಇದು ಪದ್ಧತಿ. ಅಲ್ಲಿ ದೇವರ ವಿಗ್ರಹಗಳ ಜೊತೆಯಲ್ಲಿ ಇವರಿಗೆ ಮದುವೆ ಮಾಡಿಸಿ ನಂತರ ಆ ಹೆಣ್ಣು ಮಕ್ಕಳನ್ನ ಏನೋ ಆ ಗ್ರಾಮದ ಅಥವಾ ದೇವಸ್ಥಾನದ ಮೇಲ್ವರ್ಗದವರು ಯಾರಿದ್ದಾರೋ ಅವರನ್ನ ಲೈಂಗಿಕವಾಗಿ ಬಳಸ್ಕೊಳ್ತಕ್ಕಂತಹದ್ದು ಈ ದೇವದಾಸಿ ಪದ್ಧತಿ ಎಂಬುದು ಬಹಳ ಪ್ರಮುಖವಾಗಿ. ಇದಕ್ಕೆ 1982ರಲ್ಲಿ ಕಾನೂನು ಸಹ ಬಂದಿದೆ. ಕರ್ನಾಟಕ ದೇವದಾಸಿ ಪದ್ಧತಿ ನಿಷೇಧ ಮತ್ತು ಸಮರ್ಪಣಾ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತ 1982ರಲ್ಲೇ ಬಂತು. ಆದರೂ ಸಹ ಇವತ್ತಿಗೂ ಸಹ ಒಂದು ಮೂಢನಂಬಿಕೆ ಹೆಸರಲ್ಲಿ ಅಲ್ಲಿನ ದಲಿತ ಸಮುದಾಯಗಳಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಇವತ್ತಿಗೂ ಸಹ ಒಂದು ದೇವದಾಸಿ ಪದ್ಧತಿಗೆ ಬಲಿ ಮಾಡ್ತಕ್ಕಂತ ಪ್ರಕರಣಗಳು ಗಮನಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು TDS ಸೋಮ್ಸ್ ಅವರ ಒಂದು ಆರ್ಥಿಕ ನೆರವಿನೊಂದಿಗೆ ನಾವು ಕರ್ನಾಟಕದ 5 ಜಿಲ್ಲೆಗಳಲ್ಲಿ, ಉತ್ತರ ಕರ್ನಾಟಕದ ಬಹಳ ಪ್ರಮುಖವಾಗಿ ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ವಿಜಯಪುರ ಮತ್ತು ಕೊಪ್ಪಳದಲ್ಲಿ ಈ 5 ಜಿಲ್ಲೆಗಳಲ್ಲಿ ನಾವು ಈ ಒಂದು ದೇವದಾಸಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಮತ್ತು ಯಾವುದೇ ಮಕ್ಕಳು ಇದಕ್ಕೆ ಬಲಿಯಾಗಬಾರದು ಅಂತ ಹೇಳಿ ಅಲ್ಲಿನ ಸಮುದಾಯ, ಸರ್ಕಾರ ಮತ್ತು ನಾಗರಿಕ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ನಮ್ಮ ಏನು ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರ ಈ ಎಲ್ಲಾ ಜೊತೆಯಲ್ಲಿ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಕೆಲವು ಸಂಸ್ಥೆಗಳ ಸಹಕಾರದಲ್ಲಿ ನಾವು ಈ ಒಂದು ಪದ್ಧತಿ ವಿರುದ್ಧ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಕಳೆದ 3 ವರ್ಷಗಳಿಂದ ಕೆಲಸ ಮಾಡ್ತಾ ಇರತಕ್ಕಂಥದ್ದು. ನಾವು ಮೊದಲೇ ಹೇಳಿದಂತೆ ಬೆಳಗಾವಿ
ಬೆಳಗಾವಿ, ಬಳ್ಳಾರಿ, ಬಾಗಲಕೋಟೆ, ವಿಜಯಪುರ ಈ ಒಂದು ಜಿಲ್ಲೆಗಳಲ್ಲಿ ಹೆಚ್ಚು ಮತ್ತು ಕೊಪ್ಪಳದಲ್ಲಿ ಈ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದ ನಂತರ ಪ್ರತಿ ಹಳ್ಳಿಗಳಲ್ಲಿ ಇವತ್ತು ಕಿಶೋರಿ ಹೆಣ್ಣು ಮಕ್ಕಳ ಸಶಕ್ತಿಗೊಳಿಸೋದ್ರ ಮೂಲಕ ಯಾವುದೇ ರೀತಿ ಹೆಣ್ಣು ಮಕ್ಕಳು ಮತ್ತೆ ಅದಕ್ಕೆ ಬಲಿಯಾಗಬಾರ್ದು ಅಂತ ಹೇಳಿ ಈಗಾಗಲೇ ನಾವು ಆ ಮಕ್ಕಳಿಗೆ ಒಂದು ಜೀವನ ಕೌಶಲ್ಯದ ತರಬೇತಿಗಳಿರ್ಬೋದು, ನಾಯಕತ್ವದ ತರಬೇತಿಗಳಿರ್ಬೋದು, ಮತ್ತೆ ಯಾರಾದ್ರೂ ಈ ಮಕ್ಕಳ ಮೇಲೆ ಈ ತರದ ಒಂದು ಪದ್ಧತಿಗೆ ಸಮರ್ಪಣೆ ಮಾಡ್ಬೇಕಂತೇಳಿ ಪ್ರಯತ್ನ ಪಟ್ರೆ, ಒತ್ತಾಯ ಮಾಡಿದ್ರೆ ಒಂದು ದೂರಿನ ವ್ಯವಸ್ಥೆ ಹೇಗೆ ಎಲ್ಲಿ ಕೊಡ್ಬೇಕಂತಿರ್ಬೋದು, ಮತ್ತೆ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಅವರು ಹೇಗೆ ಸ್ಥಳೀಯ ಗ್ರಾಮ ಪಂಚಾಯತಿಗಳ ಮೂಲಕ ಅಥವಾ ಸರ್ಕಾರಕ್ಕೆ ತಮ್ಮ ಹಕ್ಕೊತ್ತಾಯಗಳನ್ನ ಮಂಡಿಸಬೇಕಂತಿರ್ಬೋದು. ಮತ್ತೆ ಈಗಾಗಲೇ ನಾವು ಸ್ಥಳೀಯ ತಾಲೂಕು, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಈ ತರದ ಒಂದು ಮಕ್ಕಳನ್ನ ಗುರುತಿಸಿ ಆ ಮಕ್ಕಳು ನೇರವಾಗಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ಲಿಕ್ಕೆ, ಸಮಾಲೋಚನೆ ಮಾಡ್ಲಿಕ್ಕೆ ಆ ತರದ ಅವಕಾಶಗಳು ಸಹ ಕಲ್ಪಿಸ್ತಾ ಬಂದಿದ್ದೀವಿ. ಆ ಒಂದು ಪರಿಣಾಮವಾಗಿ ಈಗಾಗಲೇ ತುಂಬಾ ಮಕ್ಕಳು ಒಂದು ನಾಯಕತ್ವವನ್ನು ವಹಿಸಿಕೊಂಡು ಅವರೇನೆ ಆ ಹಳ್ಳಿಯಲ್ಲಿ ಯಾವುದೇ ಮಕ್ಕಳನ್ನ ಅಥವಾ ಯಾವುದೇ ಮಹಿಳೆಯರನ್ನ ಈ ಪದ್ಧತಿಗೆ ಬಿಡದಂತೆ ಅದರ ವಿರುದ್ಧ ಹೋರಾಟ ಮಾಡ್ತಾ ಬಂದಿದ್ದಾರೆ ಮೇಡಮ್. ಇದಕ್ಕೆ ಸರ್ಕಾರವೂ ಸಹ ಕಳೆದ ಜನವರಿಯಲ್ಲಿ ಒಂದು ದೊಡ್ಡ ಸಮಾವೇಶ ರಾಜ್ಯ ಮಟ್ಟದಲ್ಲಿ ನಾವು ಬೆಂಗಳೂರಲ್ಲಿ ನಡೆಸಿದ್ವಿ. ಇದಕ್ಕೆ ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಂತ ಶಶಿಧರ್ ಶೆಟ್ಟಿ ಸಾಹೇಬರು ಬಂದಿದ್ರು, ಮತ್ತೆ ಯೂನಿವರ್ಸಿಟಿಯ ಕುಲಪತಿಗಳು ಬಂದಿದ್ರು, ಮತ್ತೆ ನಮ್ಮ ನ್ಯಾಷನಲ್ ಹಾಸ್ಟೆಲ್ ಆಫ್ ಇಂಡಿಯಾ ಯೂನಿವರ್ಸಿಟಿಯಿಂದ ಕೆಲವು ಪ್ರತಿನಿಧಿಗಳು ಬಂದಿದ್ರು, ಮತ್ತೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಅಂದ್ರೆ ದೇವದಾಸಿ ಪದ್ಧತಿಯನ್ನ ಸಂಪೂರ್ಣ ನಿಷೇಧ ಮಾಡ್ಬೇಕಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾಗರಿಕ ಸ್ವಯಂ ಸೇವಾ ಸಂಸ್ಥೆಗಳು ಬಂದಿದ್ರು. ಅದರಲ್ಲಿ ಎರಡು ಪ್ರಮುಖವಾದಂತಹ ವಿಚಾರಗಳು ಇಲ್ಲಿ ತಿಳಿಸ್ಬೇಕಂದ್ರೆ, ಇವತ್ತು ಯಾರು ಆ ಒಂದು ಕುಟುಂಬದ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೋ, ಉನ್ನತ ವಿದ್ಯಾಭ್ಯಾಸಕ್ಕೆ ಹೋದಾಗ ಅವ್ರಿಗೆ ದೊಡ್ಡ ತೊಡಕಾಗಿರ್ತಕ್ಕಂಥದ್ದು ತಂದೆಯ ಹೆಸರು. ಇವಾಗ ತಂದೆ ಯಾರು ಅಂತ ಗೊತ್ತಿರೋದು ಈ ಮಕ್ಕಳಿಗೆ, ಬಟ್ ತಂದೆ ಹೆಸರು ಹಾಕಿಲ್ಲ ಅಂದ್ರೆ ಆ ಒಂದು ಅಪ್ಲಿಕೇಶನ್ ಮುಂದೆ ಸಹ ಹೋಗೋದಿಲ್ಲ. ಬಟ್ ಅದಕ್ಕೆ ಸರ್ಕಾರಕ್ಕೆ ಒಂದು ಮುಖ್ಯ ಬೇಡಿಕೆ ಏನಂದ್ರೆ, ಇದು ತಂದೆ ಹೆಸರು ಆಪ್ಷನಲ್ ಮಾಡಬೇಕು. ಇಷ್ಟ ಇದ್ರು ತಂದೆ ಹೆಸರು ಬರೀಬಹುದು, ಇಲ್ಲ ಅಂದ್ರೆ ಬಿಡಬಹುದು. ಆ ತರದ ಒಂದು ಆಪ್ಷನಲ್ ಮಾಡಿ ಅವಕಾಶ ಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಒಂದು ಒತ್ತಾಯ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಇವತ್ತು ಏನೋ ಅವ್ರ ತಾಯಂದ್ರೆ ಸಿಗ್ತಕ್ಕಂತ ಸೌಲಭ್ಯಗಳಿದೆಯಲ್ಲ, ಅದು ಒಂದು ಇಲಾಖೆ ಅಡಿಯಲ್ಲೇ ಸಿಗ್ಬೇಕಾಗುತ್ತೆ. ಅಂದ್ರೆ ಸಿಂಗಲ್ ವಿಂಡೋದಲ್ಲಿ ಸಿಗ್ಬೇಕು ಅಂತ ಹೇಳಿ ದೊಡ್ಡ ಬೇಡಿಕೆ. ಅದಕ್ಕಂತಾನೆ ಸಾಧ್ಯವಾದ್ರೆ ಒಂದು 2-3 ವರ್ಷಗಳ ಕಾಲದಲ್ಲಿ ಇದನ್ನು ಸಂಪೂರ್ಣ ನಿಷೇಧ ಮಾಡೋದ್ರಲ್ಲಿ ಇದಕ್ಕಂತಾನೆ ಒಂದು ಸಾಧ್ಯವಾದ್ರೆ ಒಂದು ಉನ್ನತ ಮಟ್ಟದಲ್ಲಿ ಒಂದು ಸಮಿತಿ ರಚನೆ ಮಾಡಬೇಕಾಗುತ್ತೆ. ಅವ್ರ ಸಂಪೂರ್ಣ ಬಿಡುಗಡೆ ಮತ್ತು ಪುನರ್ವಸತಿಗೊಳಿಸುವ ನಿಟ್ಟಿನಲ್ಲಿ ಮಾಡಿದ್ರೆ ಒಂದು ಅಂದ್ರೆ ಅಭಿವೃದ್ಧಿ ನಿಗಮ ತರ ಆ ತರದ ಆದ್ರೆ ತುಂಬಾ ಅನುಕೂಲ ಅಂತ ಹೇಳಿ ಬೇಡಿಕೆಗಳಿರ್ತಕ್ಕಂಥದ್ದು. ಮತ್ತೆ ಪೆನ್ಷನ್ 50,000 ತಾಯಂದ್ರೆ ಬರೀ 1,500 ಸಿಕ್ಕದ್ರಲ್ಲಿ ಜೀವನ ಮಾಡಕ್ ಆಗ್ತಾ ಇಲ್ಲ. ಆಮೇಲೆ ಮನೆಗಳಲ್ಲಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಈ ತರದ ಹಲವಾರು ಸಮಸ್ಯೆಗಳನ್ನ ಈಗಲೂ ಅವರು ಅನುಭವಿಸ್ತಾ ಇರ್ತಕ್ಕಂಥದ್ದು ಹಂಚ್ಕೊಂಡಿದ್ದಾರೆ. ಅಂದ್ರೆ ಸರ್ ಇವಾಗ ಹೇಳಿ ಸರ್, ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ನೀವು ಕೇಳಿದ್ರೆ ನಾನು ಉತ್ತರ ಕೊಡ್ಲಿಕ್ಕೆ ಚೆನ್ನಾಗಿರುತ್ತದೆ. ಅದೇ ಸರ್, ಈಗ ದೇವದಾಸಿ ಪದ್ಧತಿ ಅಂತ ಯಾಕೆ ಮಾಡಿದ್ರು, ಇದ್ರದ್ದು ಏನ್ ಸಾರಾಂಶ ಸರ್, ಏಕೆ ಈ ತರ ನಡೀತಾ ಇದೆ? ಅಲ್ಲ, ಈಗ ಇದ್ರ ಹಿನ್ನೆಲೆ ನೋಡುವಾಗ ಮೋಸ್ಟ್ಲಿ ದೇವಸ್ಥಾನಗಳಲ್ಲಿ ಇವರೆಲ್ಲ ಸೇವೆ ಮಾಡ್ಕೊಂಡಿದ್ದಂತಹ ಒಂದು ಪದ್ಧತಿ ಅಂತ ಮೊದಲು ನಾವು ಗಮನಿಸ್ತಾ ಇರ್ತಕ್ಕಂಥದ್ದು. ನಂತರ ತದನಂತರದಲ್ಲಿ ಒಂದು ರೀತಿಯಲ್ಲಿ ಇದು ಈ ಕಡೆ ಒಂದು ರೀತಿಯ ದೇವದರಗಳ ಜೊತೆಯಲ್ಲಿ ಅಲ್ಲಿ ಬಹಳ ಪ್ರಮುಖವಾಗಿ ಸೌದತ್ತಿ ಎಲ್ಲಮ್ಮ ಅಂತ ಎಲ್ಲರಿಗೂ ಅದು ಹೆಸರಿರ್ತಕ್ಕಂತ ದೇವರಲ್ಲಿ ಸೌದತ್ತಿ ಎಲ್ಲಮ್ಮ ಮತ್ತು ಇಲಿಗಮ್ಮ ಹೆಸರಲ್ಲಿ ಈಗ ಮುತ್ತನ್ನ ಕಟ್ತಾರೆ. ಆ ಕುಟುಂಬದ ಹೆಣ್ಣು ಮಕ್ಕಳಿಗೆ ಮುತ್ತನ್ನ ಕಟ್ಟಿ ಆ ಹೆಣ್ಣು ಮಕ್ಕಳನ್ನ ಈ ತರದ ಲೈಂಗಿಕವಾಗಿ ಬಳಸ್ಕೊಳ್ತಕ್ಕಂಥದ್ದು ವಾಸ್ತವಿಕವಾಗಿ ನಾವು ಗಮನಿಸಿರ್ತಕ್ಕಂಥದ್ದು, ನೋಡಿರುವಂತದ್ದು, ಓದಿರ್ತಕ್ಕಂಥದ್ದು. ಆದ್ರೆ ಸರ್ಕಾರ ಇದನ್ನ ಅಧಿಕೃತವಾಗಿ ಕಾನೂನು ಮಾಡಿ ನಿಷೇಧ ಮಾಡಿದ ಮೇಲೂ ಸಹ ಇದು ನಿರಂತರವಾಗಿ ಅಲ್ಲಲ್ಲಿ ನಡ್ಕೊಂಡು ಬಂದಿದೆ. ಇವತ್ತು ಎಷ್ಟೋ ಕುಟುಂಬ ಹೆಣ್ಣು ಮಕ್ಕಳಿಗೆ ಎಕ್ಸಾಂಪಲ್ ಅವ್ರ ಉದಾಹರಣೆ ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಾರಂದ್ರೆ, ಅವರು ಬರೀ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಕರೆ ಮಗುವನ್ ಬಿಡ್ತಕ್ಕಂಥದ್ದು, ಅದು ಅವ್ರಿಗೇನೋ ಕಷ್ಟ ಬಂದ್ರೆ ಇತರೆಯವರು ಅವ್ರಿಗೆ ಪ್ರೋತ್ಸಾಹ ಮಾಡೋದು. ಏನು ನೋಡಿ, ನೀವು ನಿಮ್ಮ ಮನೇಲಿ ಯಾರನ್ನು ದೇವದಾಸಿ ಪದ್ಧತಿಗೆ ಬಿಟ್ಟಿಲ್ಲ, ಅದಕ್ಕೆ ನಿಮ್ಗಿಂತ ಕಷ್ಟ ಬಂದಿರ್ತಕ್ಕಂಥ ಒಂದು ಕೇಳೋದಿರ್ಬೋದು. ಅಥವಾ ಹುಟ್ಟಿದ ನಂತರ ಯಾರಿಗಾದ್ರೂ ತಲೆಯಲ್ಲಿ ಕೂದಲು ಜಂಟಾಕೊಂಡ್ಬಿಟ್ರೆ, ಇದು
ಎಲ್ಲಮ್ಮ ತಾಯಿಯೇ ಈ ತರ ಆಗಿರೋದು, ಎಲ್ಲಮ್ಮನ್ ಬಿಡೋದಕ್ಕೆ ಈ ತರ ಮಗು ಹುಟ್ಟಿರೋದು, ನೀವ್ ಎಲ್ಲಮ್ಮನಿಗೆ ಬಿಟ್ಕೊಡ್ಬೇಕಂತ ಹೇಳಿ ಬಿಡಿಸೋಂಥದ್ದು ಇರ್ಬೋದು. ಅಥವಾ ಅಂಗವಿಕಲ ಮಕ್ಕಳು ಹುಟ್ಟಿಬಿಟ್ಟಿದ್ರೆ ಅಂತವನ್ನು ಸಹ ದೇವದಾಸಿ ಪದ್ಧತಿಗೆ ಬಿಡಿ ಅಂತ ಹೇಳ್ಬಿಡಂಥದ್ದು. ಈ ತರದ್ದು ಒಂದ್ ರೀತಿ ಮಾನಸಿಕವಾಗಿ ಅವರಿಗೆ ಮೂಢನಂಬಿಕೆಗಳು ತಲೆಯಲ್ಲಿ ತುಂಬಿ ಬಿಡ್ತಕ್ಕಂಥದ್ದು. ಬಟ್ ಒಂದು ಸಂತೋಷದ ವಿಷಯ ಏನಂದ್ರೆ, ಯಾವ ಕುಟುಂಬಗಳಲ್ಲಿ ಗಂಡು ಮಕ್ಕಳು ಕನಿಷ್ಠ SSLC ಅಥವಾ PUC ಓದ್ಕೊಂಡಿದ್ರು ಅಂತಹ ಕುಟುಂಬಗಳಲ್ಲಿ ಇವತ್ತು ಯಾವ ಮಕ್ಕಳನ್ನು ದೇವದಾಸಿ ಪದ್ಧತಿಗೆ ಬಿಡ್ತಾ ಇಲ್ಲ. ಬಟ್ ಕೆಲವು ಇಂಟೀರಿಯಲ್ ಇರ್ತಕ್ಕಂಥ ಹಳ್ಳಿಗಳಲ್ಲಿ, ಆಮೇಲೆ ಕೆಲವರ ಒತ್ತಾಯದ ಮೇರೆಗೆ ಆ ಗ್ರಾಮದ ಕೆಲವರು ಒತ್ತಾಯ ಮಾಡೋದ್ರ ಮೂಲಕ ಇವತ್ತು ಅಲ್ಲಲ್ಲೇ ಈ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ನಾನು ಹೇಳಿದ್ನಲ್ಲ, ವಿಗ್ರಹ ಹೆಸರಲ್ಲಿ ಅಂದ್ರೆ ಕಲ್ಲಿನ ಜೊತೆಯಲ್ಲಿ ಇವರು ಮದುವೆ ಮಾಡಿ ಮುತ್ತನ್ನ ಕಟ್ಟಿಸಿ ಆ ಮಕ್ಕಳನ್ನ ಕಡೆಗೆ ಲೈಂಗಿಕವಾಗಿ ಬಳಸ್ಕೊಳ್ತಕ್ಕಂಥದ್ದು ಅವ್ರಿಗೆ ಮಕ್ಕಳಾಗ್ತದೆ. ಅದನಂತರದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ವೇಷವೃತ್ತಿಗೆ ಒಳಗಾಗಿ ಇವತ್ತು ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶಗಳಿಗೆ ಹೋಗಿರ್ತಕ್ಕಂಥ ಪ್ರಕರಣಗಳು ಸಹ ಇದರಲ್ಲಿ ನಾವು ಗಮನಿಸಬಹುದು. ಅದರಿಂದ ಇದು ಒಂದು ಶೋಷಣೆ, ಇದು ಹೆಣ್ಣು ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ಈ ಲೈಂಗಿಕ ಶೋಷಣೆಯನ್ನ ತಪ್ಪಿಸಬೇಕು ಅಂತೇಳಿ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಅಂತಿದೆ. ಬರೀ ದೇವದಾಸಿ ಪದ್ಧತಿಯೇ ಅಲ್ಲ, ಇದು ಬಾಲ್ಯ ವಿವಾಹ ಪದ್ಧತಿ ಇರ್ಬೋದು, ದೇವದಾಸಿ ಪದ್ಧತಿ ಮತ್ತು ಮಹಿಳೆಯರ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆ ಇರ್ಬೋದು. ಈ ತರ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಆ ಒಂದು ಸಮಿತಿಯ ಮುಂದೆ ತಗೊಂಬರಬೇಕು, ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇದೆ. ಆದ್ರೆ ನಮ್ಮ ಸರ್ಕಾರದ ಮಟ್ಟದಲ್ಲಿ ಈ ಸಮಿತಿಗಳು ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತದ್ದು ಆಗ್ತಾ ಇಲ್ಲ. ಅದು ಒಂದು ದೊಡ್ಡ ಸಮಸ್ಯೆ ಅಂತ ನಾನು ತಿಳ್ಕೊಳ್ತೀನಿ. ಮತ್ತೆ ಈ ಸಮುದಾಯದವರಿಗೆ ನಾನು ಹೇಳೋದು, ಒಂದು ಸಾರಿ ನೀವು ಆರ್ಥಿಕವಾಗಿ ಅವರ ಸಬಲೀಕರಣ ಆಗೋ ನಿಟ್ಟಿನಲ್ಲಿ ಅವರ ತಾಯಂದರಿಗೆ, ಅಂದ್ರೆ ಯಾರು ದೇವದಾಸಿ ಕುಟುಂಬದವರು ಇದ್ದಾರೆ ಅವರಿಗೆ ನಾವು ಎಲ್ಲಾ ರೀತಿಯ ಒಂದು ಅವಕಾಶವನ್ನು ಕಲಿಸಿ ಆರ್ಥಿಕವಾಗಿ ಸಬಲೀಕರಣ ಆಗ್ಲಿಕ್ಕೆ ಅವರಿಗೆ ಸೌಲಭ್ಯಗಳನ್ನು ಒದಗಿಸಿ ಅವರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗೋ ತರ ಒಂದು ಟೈಮ್ ಮಾಡಿಬಿಟ್ರೆ ಖಂಡಿತ ಮತ್ತೆ ಇದಕ್ಕೆ ಯಾರು ವಾಪಸ್ ಬರೋದಿಲ್ಲ. ಮತ್ತೆ ಈ ಕಾನೂನಲ್ಲಿ ಕೆಲವಿರ್ತಕ್ಕಂಥ ತೊಡಕನ್ನ ತಿದ್ದುಪಡಿ ಆಗ್ಬೇಕಾಗುತ್ತೆ. ಯಾರು ಇದಕ್ಕೆ ಪ್ರೇರೇಪಿಸ್ತಾರೆ, ಒತ್ತಾಯ ಮಾಡ್ತಾರೆ ಅಥವಾ ಕುಮ್ಮಕ್ಕಲಿರ್ತಾರೆ ಅಂತವರ ವಿರುದ್ಧ ಸರ್ಕಾರ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ, ಅವ್ರ ಶಿಕ್ಷೆ ನೀಡಬೇಕಾಗುತ್ತೆ. ಅವಾಗ ಭಯ ಬರುತ್ತದೆ. ಇಲ್ಲ ಅಂದ್ರೆ ಖಂಡಿತ ಇದು ಅಲ್ಲಲ್ಲೆಲ್ಲ ನಿರಂತರವಾಗಿ ನಡೀತಾ ಇರ್ತದೆ. ಇವತ್ತು ನಮಗೆ ಗೊತ್ತಿದೆ, ಬಾಲ್ಯ ನಿಷೇಧ ಕಾಯ್ದೆ 2006 ಬಂದಿದೆ. ಬಟ್ ಇವತ್ತು 100 ಮದುವೆಗಳಲ್ಲಿ ಸುಮಾರು 25 ಮದುವೆಗಳು ಇವತ್ತು ಬಾಲ್ಯವಾಗಿ ನಡೀತಾ ಇದೆ. ಅದು ಈ ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಂತೂ ಸಾಕಷ್ಟು ಮದುವೆಗಳು ನಡೆದಿದೆ. ಅದರಿಂದ ಯಾರಿಗೆ ಅಧಿಕಾರ ಇದೆ, ಏನ್ ನಾವು CFTO ಅಂತ ಕರಿತೀವಿ, ಚೈಲ್ಡ್ ಮ್ಯಾರೇಜ್ ಪ್ರಾಹಿಬಿಷನ್ ಆಫೀಸರ್ ಅಥವಾ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳಂತ ಕರಿತೀವೋ, ಪ್ರತಿ ಜಿಲ್ಲೆಯಲ್ಲಿ ಕಡಿಮೆ ಅಂದ್ರೆ 3,500 ಜನ ಇದ್ದಾರೆ ಇವರು ಅಧಿಕಾರಿಗಳು. ಈ ದೇವದಾಸಿ ಪದ್ಧತಿ ಸಮರ್ಪಣೆ ನಿಷೇಧ ಮಾಡ್ಲಿಕ್ಕೂ ಸಹ ಇವ್ರಿಗೆ ಅಧಿಕಾರ ಇದೆ. ಈ ತರದ ಅಧಿಕಾರಿಗಳು ಮತ್ತೆ ಬೇರೆ ಬೇರೆ ಇಲಾಖೆಗಳ ಒಂದು ಸಮನ್ವಯತೆ ಬರಬೇಕಾಗುತ್ತೆ. ಇದು ಕೇವಲ ಬರೀ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೆಲಸ ಮಾತ್ರ ಅಲ್ಲ, ಮಕ್ಕಳ ಪರವಾಗಿ ಕೆಲಸ ಮಾಡ್ತಕ್ಕಂತ ಎಲ್ಲಾ ಇಲಾಖೆಗಳು ಜೊತೆಗೂಡಿ ಒಂದು ಯೋಜನೆ ರೂಪಿಸಿ ಖಂಡಿತ ಅವರು ಕೆಲಸ ಮಾಡ್ಲಿಕ್ಕೆ ಹೊರಟ್ರೆ ಈ ತರದ ಮಕ್ಕಳ ಮೇಲೆ ಇರ್ತಕ್ಕಂಥ ಈ ತರದ ಶೋಷಣೆಗಳು, ದೌರ್ಜನ್ಯಗಳು, ದಬ್ಬಾಳಿಕೆಗಳು ಖಂಡಿತ ನಿಲ್ಲಿಸಬಹುದು ಅಂತ ನನ್ನ ಅಭಿಪ್ರಾಯ. ಬಟ್ ನಾವ್ ಮಾಡ್ತಿರ್ತಕ್ಕಂಥ ಈ ಮಕ್ಕಳಲ್ಲಿ ಅವರು ಪ್ರಶ್ನೆ ಮಾಡ್ತಕ್ಕಂಥದ್ದು ಇರ್ಬೋದು, ಅವರ ಹಳ್ಳಿಗೆ ಏನು ಆಗ್ಬೇಕೇನೋ ಆ ಒಂದು ಕೆಲಸಗಳಿರ್ಬೋದು, ಅಥವಾ ಅವರಿಗೆ ಶಿಕ್ಷಣದಲ್ಲಿ ಇರ್ತಕ್ಕಂಥ ತೊಡಕುಗಳನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದು ಇರ್ಬೋದು. ಈ ತರದ ನಿಟ್ಟಿನಲ್ಲಿ ಅವರವರೇ ಒಂದು ಇವತ್ತು ಕಿಶೋರಿ ಸಂಘಗಳನ್ನ ರಚನೆ ಮಾಡ್ಕೊಂಡು ಪ್ರತಿ ಹಳ್ಳಿಗಳಲ್ಲಿ 15 ದಿನಕ್ಕೊಮ್ಮೆ, ತಿಂಗಳಿಗೆ 1-2 ಬಾರಿ 3 ಬಾರಿ ಮೀಟಿಂಗ್ ಮಾಡ್ತಾ ಅವರ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ಒಂದಷ್ಟು ಬೇರೆ ಬೇರೆ ರೀತಿಯ ತರಬೇತಿಗಳನ್ನ ಕೊಡ್ತಾ, ಅದು ಕಾನೂನು ಸಂಬಂಧಪಟ್ಟಂತ ತರಬೇತಿಗಳಿರ್ಬೋದು, ನಾಯಕತ್ವಕ್ಕೆ ಸಂಬಂಧಪಟ್ಟಂತ ತರಬೇತಿಗಳಿರ್ಬೋದು, ಜೀವನ ಕೌಶಲ್ಯದ ತರಬೇತಿಗಳಿರ್ಬೋದು, ಈ ತರದ ಬೇರೆ 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 ತರಬೇತಿಗಳನ್ನ ಕೊಡ್ತಾ ಆ ಒಂದು ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ. ಇದು ನಾವು ಕಳೆದ 3 ವರ್ಷಗಳಿಂದ ಈ ಜಿಲ್ಲೆಗಳಲ್ಲಿ ಸುಮಾರು ಒಂದು 3,000 ಹೆಣ್ಣು ಮಕ್ಕಳ ಜೊತೆ ಕೆಲಸ ಮಾಡ್ತಾ ಬಂದಿದ್ದೀವಿ. ಸರ್, ಖಂಡಿತ ಸರ್. ಅಂದ್ರೆ ಈ ತರ ದೇವದಾಸಿ ಪದ್ಧತಿ ಈಗ್ಲೂ ಇದೆ ಅಂದ್ರೆ ನಂಬಕ್ಕೆ ಆಗದೆ ಇರೋಂತ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ ಸರ್. ಈಗ ಆ ತರ ತುಡಿತಕ್ಕೆ ಆಗಿರೋಂತಹ ಮಕ್ಕಳು, ದೇವದಾಸಿಯಾಗಿ ಬಿಟ್ಟಿರೋಂತ ಮಕ್ಕಳು ಯಾರಾದ್ರೂ ನಿಮ್ ಜೊತೆ ಮಾತನಾಡಿದಾರ? ಅವರ ಅನಿಸಿಕೆ ಹೇಗಿದೆ ಸರ್? ಅವ್ರು ಯಾವ ರೀತಿ ನಿಮ್ ಜೊತೆ ಸ್ಪಂದಿಸಿದ್ದಾರೆ ಸರ್? ಖಂಡಿತ ಅವರಿಂದ ಹೊರಗಡೆ ಬಂದಿರತಕ್ಕಂತ ಕೆಲವರು ನೋಡುವಾಗ ಇವತ್ತು ಅವರಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ.
ಮತ್ತು ಇದು ಒಳಗಾಗಿರೋರು ಏನ್ ಹೇಳ್ತಾರೆ ಅಂದ್ರೆ, ನಾವು ಮನುಷ್ಯರೇ ಅಲ್ವಾ, ಯಾಕೆ ನಮ್ಮನ್ನ ಈ ತರದ ಒಂದು ಪದ್ಧತಿಗೆ ಈ ಸಮಾಜದಲ್ಲಿ ಬಲಿಪಶುಗಳಾಗಿ ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲೂ ಸಹ ನಾವು ನೇರವಾಗಿ ಇಂಥ ಕುಟುಂಬದವರನ್ನು ಕೇಳ್ಕೊಳಕ್ ಆಗ್ತಾ ಇಲ್ಲ. ಶಾಲೆಗಳಲ್ಲಿ ನಮ್ಮ ಅಪ್ಪ ಹೆಸರು ನಾವ್ ಏನ್ ಹೇಳ್ಬೇಕು, ಇದು ಮಾನಸಿಕವಾಗಿ ನಮ್ಗೆ ಎಷ್ಟು ತೊಂದರೆ ಕೊಡುತ್ತಂದ್ರೆ ಯಾಕಂದ್ರೆ ಬದುಕಿದ್ದೀವಿ ಅನ್ನೋ ಮಟ್ಟದಲ್ಲಿ ಕೂಡ ಯೋಚನೆ ಮಾಡ್ತಕ್ಕಂಥ ಮಕ್ಕಳು ಸಾಕಷ್ಟು ಇದ್ದಾರೆ. ಆದ್ರಿಂದ ನಮ್ಮಲ್ಲೂ ಸಹ ಒಂದು ಮುಖ್ಯ ವಾಹಿನಿಗೆ ತರುವ ನಿಟ್ಟಿನಲ್ಲಿ ನಮ್ಮ ಕುಟುಂಬಗಳಿಗೆ ಒಂದು ಟೈಮ್ ಶಾಶ್ವತ ಒಂದು ಸಾರಿ ಪರಿಹಾರವನ್ನು ಒದಗಿಸಿ, ಮತ್ತೆ ಯಾರು ನಮ್ಮನ್ನ ಈ ತರ ಬಲಿ ಮಾಡ್ತಾರೆ, ನಮ್ಗೆ ಅಥವಾ ನಮ್ಮನ್ನು ಕೀಳಾಗಿ ಕಾಣ್ತಾರೋ, ಇದಕ್ಕೆ ಪ್ರೇರೇಪಿಸ್ತಾರೋ ಅಂತವ್ರ ಬಗ್ಗೆ ಕಠಿಣ ಶಿಕ್ಷೆ ತೆಗೆದುಕೊಳ್ಳಿ ಅಂತಾನೆ ಅವ್ರ ಮಕ್ಕಳನ್ನ ಹೇಳ್ತಾರೆ. ಬಟ್ ಏನಂದ್ರೆ ಅವರೆಲ್ಲ ಹೇಳೋದು, ನಾಮಕಾವಸ್ಥೆಗೆ ಸೌಲಭ್ಯಗಳು ಬೇಡ, ನೀವೇನು ಇಷ್ಟಿಷ್ಟೇ ದುಡ್ಡು ಕೊಡಿ ಅಂತ ನಾನು ಹೇಳಲ್ಲ. ಆದ್ರೆ ನಮ್ಮ ತಾಯಿಗಳು ಅಥವಾ ನಮ್ಮ ಕುಟುಂಬದವರೇನು ನಾವು ದುಡಿಲಿಕ್ಕೆ ಒಂದು ಕೆಲಸ ಕೊಡಿ, ನಮ್ಗೆ ಒಳ್ಳೆ ಶಿಕ್ಷಣ ಕೊಡಿ. ನಾವು ನಿಮಗೆ ಏನೂ ಕೇಳೋದನ್ನ ನಮ್ಗೆ ಪೆನ್ಷನ್ ಬೇಡ, ಬೇರೆ ಯಾವ ರೀತಿ ಸೌಲಭ್ಯಗಳು ಬೇಡ, ಒಂದು ಟೈಮ್ ರಿಹಾಬಿಲಿಟೇಷನ್ ಕೊಡಿ ಅಂತ ನಮ್ಮ ಮಕ್ಕಳು ಕೇಳ್ತಾರೆ. ಅಂದ್ರೆ ಸರ್ಕಾರ ಇವತ್ತು ಜಿಲ್ಲಾ ದೇವದಾಸಿ ಪದ್ಧತಿ ಪುನರ್ವಸತ ಅಧಿಕಾರಿಗಳು ಮಾಡಿದ್ದಾರೆ. ಆದ್ರೆ ಅವರು ಸಹ ಅವರಿಗೆ ನಿಜವಾಗ್ಲೂ ಏನು ಕೌಶಲ್ಯಗಳಿದೆಯಾ ದೇವದಾಸಿ ಕುಟುಂಬದ ತಾಯಂದ್ರಿಗೆ, ಆ ಒಂದು ಕೌಶಲ್ಯಗಳಿಗೆ ಪೂರಕವಾದಂತಹ ಯೋಜನೆಗಳನ್ನ ಅಥವಾ ಸೌಲಭ್ಯಗಳನ್ನ ಕಲ್ಪಿಸಿದ್ರೆ ಖಂಡಿತ ನಿಲ್ಲುತ್ತದೆ. ಇವತ್ತೆಷ್ಟೋ ತಾಯಂದ್ರಿಗೆ ಮನೆಗಳೇ ಇಲ್ಲ. ಈಗ ಸರ್ಕಾರ ಗುರುತಿರೋ ಪ್ರಕಾರ 46,660 ಮಂದಿ ಸರ್ಕಾರ ಪ್ರಕಾರ ಪೆನ್ಷನ್ ಇರೋದು. ಅದರಲ್ಲಿ ಬರೀ 39,000 ಮಂದಿ ಮಾತ್ರ ಪೆನ್ಷನ್ ಕೊಡ್ತಾ ಇದ್ದಾರೆ. ಸುಮಾರು 9,500 ಜನ ಸತ್ತೋಗಿದ್ದಾರೆ ಅದರಲ್ಲಿ. ಆದ್ರೆ ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯ, ಕರ್ನಾಟಕ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಜಿಲ್ಲೆಯಲ್ಲಿ ಅವ್ರ ಪ್ರಕಾರ ಸಮೀಕ್ಷೆ ನಡೆಸಿರೋದು ಸುಮಾರು 80,000ಕ್ಕಿಂತ ಹೆಚ್ಚು ಮಂದಿ ದೇವದಾಸಿ ತಾಯಂದಿರಿದ್ದಾರೆ ಅಂತ. ಆದ್ರೆ ಸರ್ಕಾರ ಇದಕ್ಕೆ ಮರು ಸಮೀಕ್ಷೆ ಮಾಡಬೇಕಂತ ಸಂಘಟನೆಗಳು ನಾವು ಸೇರಿಸಿ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ಅದಕ್ಕೆ ಗಮನ ಕೊಡಬೇಕಾಗುತ್ತೆ, ಮರು ಸಮೀಕ್ಷೆ ಮಾಡಬೇಕಾಗುತ್ತೆ. ಸಮೀಕ್ಷೆ ಅಂತಂದಾಗ ಅದಕ್ಕೊಂದಷ್ಟು ಮಾನದಂಡಗಳಿಟ್ಟು ಯಾರನ್ನ ನಾವು ದೇವದಾಸಿ ಅಂತ ಪರಿಗಣಿಸಬಹುದು ಅಂತ ಹೇಳಿ ಅವ್ರ ಮಾನದಂಡಗಳು ಇಟ್ಕೊಂಡು ಆ ಸಮುದಾಯದಲ್ಲಿ ವಾಸ ಮಾಡ್ತಾರೆ ಅಂತಹ ಜಾಗಕ್ಕೆ ಸಮೀಕ್ಷೆ ಮಾಡಿದ್ರೆ ಒಳ್ಳೇದು. ಇವತ್ತು ಸರಿಯಾದ ರೀತಿ ಸಮೀಕ್ಷೆ ಆಗದೆ ಇರ್ತಕ್ಕಂಥದ್ದು ಸಹ ಹಲವಾರು ಕುಟುಂಬಗಳಿಗೆ, ಮಕ್ಕಳಿಗೆ ಅದು ತುಂಬಾ ತೊಂದರೆ ಆಗಿದೆ ಮೇಡಮ್. ಆಮೇಲೆ ಇನ್ನೊಂದು ವಿಶೇಷ ನಿಮ್ಗೆ ಹೇಳಂತದ್ದು, ಈ ಒಂದು ದೇವದಾಸಿ ಪದ್ಧತಿಗೆ ಬಲಿಯಾಗ್ತಕ್ಕಂತ ಒಂದು ಸಮುದಾಯ ನೋಡಿದ್ರೆ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ 2 ಸಮುದಾಯ. ಅದರಲ್ಲಿ ನಾವ್ ಹೇಳೋದೇನೋ ಗೊತ್ತಿಲ್ಲ, ಇದರಲ್ಲಿ ಏನು ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಜಾತಿ ಅಂತ ಮಾತಾಡ್ತೀವೋ ಇಲ್ಲಿ ಸ್ವಲ್ಪ ಕಡಿಮೆ ಪರ್ಸೆಂಟ್ ಮನೆಯಲ್ಲಿದ್ದಾರೆ. ಹಿಂದುಳಿದ ವರ್ಗದ ಜಾತಿ ನೋಡಿದ್ರೆ 0.1-2% ಬಿಟ್ರೆ ಹೆಚ್ಚು ಬಲಿಯಾಗಿರ್ತಕ್ಕಂಥ ನಮ್ಮ ಸಮೀಕ್ಷೆ ನಾವು ಕೆಲಸ ಮಾಡ್ತಿರ್ತಕ್ಕಂಥ ಹಳ್ಳಿಗಳಲ್ಲಿ ನೋಡುವಾಗ ಇದೇ ಸಮುದಾಯದಲ್ಲಿ ಜಾಸ್ತಿ ಇರೋದು. ಅಂದ್ರೆ ಆ ಸಮುದಾಯದಲ್ಲಿ ಮಾತ್ರ ಹೆಚ್ಚಿನದಾಗಿ ಈ ತರ ದೇವದಾಸಿ ಪದ್ಧತಿನ ಬಿಡ್ತಾ ಇದ್ದಾರೆ. ಓಕೆ ಸರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರೆ ನಮ್ಗೆ ತಿಳಿಸ್ಕೊಟ್ರ ಈ ಒಂದು ದೇವದಾಸಿ ಪದ್ಧತಿ ಈಗಲೂ ಕೂಡ ನಡೀತಾ ಇದೆ, ಅದರಿಂದ ತುಡಿತಕ್ಕೆ ಒಳಗಾಗಿರೋ ಮಕ್ಕಳುಗಳು ತುಂಬಾನೇ ಸಂಕಷ್ಟದಲ್ಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಟ್ರ. ಖಂಡಿತ ಈ ಪದ್ಧತಿ ಆದಷ್ಟು ಮುಕ್ತಾಯ ಆಗ್ಲಿ ಅಂತ ನಾನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಕಡೆಯದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದು, ನಾವು ಭಾರತದ ಪ್ರಜೆಗಳಾಗಿ ಯಾವುದೇ ಮಕ್ಕಳು ಈ ತರದ ತುಳಿತಕ್ಕೊಳಗಪಟ್ಟಾಗ ಅಥವಾ ಸಂಕಷ್ಟಕ್ಕಂತ ಮಕ್ಕಳನ್ನ ಗಮನಿಸುವಾಗ ಅದು ಯಾವುದೇ ರೀತಿ ಇರ್ಬೋದು, ನಾನು ಹೇಳಿದಂತೆ ದೇವದಾಸಿ ಪದ್ಧತಿ ಇರ್ಬೋದು, ಬಾಲ್ಯವಿವಾಹ ಇರ್ಬೋದು, ಲೈಂಗಿಕ ದೌರ್ಜನ್ಯಗಳಿರ್ಬೋದು, ಅಥವಾ ಇಲ್ಲಾಂದ್ರೆ ಮಕ್ಕಳನ್ನ ಮಾರಾಟ ಮಾಡ್ತಾ ಇದ್ರೆ ನಮ್ಮ ಗಮನಕ್ಕೆ ಬಂದ ಕೂಡಲೇ ದಯಮಾಡಿ ದೂರು ಕೊಡಿ. ಅದನ್ನ ಮಕ್ಕಳ ರಕ್ಷಣೆ ಮಾಡ್ಬೇಕಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ. ನಮಗೆ ಗೊತ್ತಿದೆ ಚೈಲ್ಡ್ ಹೆಲ್ಪ್ ಲೈನ್ 1098 ಮತ್ತೆ ಸರ್ಕಾರ ಇತ್ತೀಚೆಗೆ ಕೊಟ್ಟಂತೆ ಮತ್ತೊಂದು ಹೆಲ್ಪ್ ಲೈನ್ 112, ಇದಕ್ಕೆ ನೀವು ಕರೆ ಮಾಡಿ ದೂರು ಕೊಡಿ. ಅಂದ ಮಕ್ಕಳನ್ನ ರಕ್ಷಣೆ ಮಾಡ್ಲಿಕ್ಕೆ ನಾವು ಸಹ ಕೈ ಜೋಡಿಸ್ಬೇಕಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ. ಓಕೆ ಸರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ತುಂಬಾ ಧನ್ಯವಾದಗಳು ತಮ್ಗೆ. ಥ್ಯಾಂಕ್ ಯು ಮೇಡಮ್, ತಮಗೂ ಸಹ ಧನ್ಯವಾದಗಳು. ನಮಸ್ತೆ. ಕೆಳಗಡೆ
ಕೇಳಿಸ್ಕೊಂಡ್ರಲ್ಲ, ಇದುವರೆಗೂ ನಿಮ್ಮ ನೆಚ್ಚಿನ ರೇಡಿಯೋ ಆಕ್ಟಿವ್ 90.4 ಕಂಪನಾಂಕಗಳಲ್ಲಿ ಪ್ರಸಾರ ಆಯಿತು. ಅದುವೇ ಬಾಲ್ಯಾಮೂಲ್ಯ ಕಾರ್ಯಕ್ರಮ. ಇವತ್ತಿನ ನಮ್ಮ ಬಾಲ್ಯಾಮೂಲ್ಯ ಕಾರ್ಯಕ್ರಮದಲ್ಲಿ ದೇವದಾಸಿ ಪದ್ಧತಿಯ ಕುರಿತಾಗಿ ಮಾತನಾಡಿದ್ರಲ್ಲ, ಈ ವಿಷಯದ ಬಗ್ಗೆ ತುಂಬಾ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಂತಹ ವೆಂಕಟೇಶ್ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಪದ್ಧತಿಯನ್ನ ಯಾರಾದ್ರೂ ನಡೆಸ್ತಾ ಇದ್ರೆ ಖಂಡಿತ ನಡೆಸಬೇಡಿ ಅಂತ ನಾನು ಕೂಡ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖಾಂತರ ತಿಳಿಸ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹೊರಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಕಿವಿ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಅಂದರೆ, ನಗುವಿನಲ್ಲಿ ಜೊತೆಯಾಗುವ 100 ಜನರಿಗಿಂತ ನೋವಿನಲ್ಲಿ ಜೊತೆಯಾಗುವ ಒಂದು ಮನಸ್ಸು ಶ್ರೇಷ್ಠ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಧನ್ಯವಾದಗಳು. ಊಟ ಅಂದ್ರೆ ಬರೀ ಉಪ್ಪಿನಕಾಯಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.